Good morning students. Welcome to the chemistry class. So last class ಅಲ್ಲಿ S block elements ನ alkali metals ನ characteristics general characteristics ನ ಸ್ಟಡಿ ಮಾಡಿದ್ವಿ. So next anomalous properties of lithium ನ ಸ್ಟಡಿ ಮಾಡಿ. ಸೊ ಅಲ್ಲಿ ನಿಮಗೆ ಆಲ್ಕಲಿ ಮೆಟಲ್ಸ್ ಅಲ್ಲ ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ರುಬಿಡಿಯಂ ಸೀಸಿಯಂ ಅಮಂಗ್ ದೀಸ್ ಎಲಿಮೆಂಟ್ಸ್ ಲಿಥಿಯಂಗೆ ಡಿಫ್ರೆಂಟ್ ಬಿಹೇವಿಯರ್ನ ನೋಡ್ಬೋದು ಅನಾಮಲಸ್ ಬಿಹೇವಿಯರ್ ಡಿಫ್ರೆಂಟ್ ಬಿಹೇವಿಯರ್ನ ನೋಡ್ಬೋದು ಯಾಕೆ ಏನು ಅನ್ನೋದನ್ನ ಈಗ ಸ್ಟಡಿ ಮಾಡಿ ದ ಅನಾಮಲಸ್ ಬಿಹೇವಿಯರ್ ಆಫ್ ಲಿಥಿಯಂ ಇಸ್ ಡ್ಯೂ ಟು exceptionally small size of its atom and ion. ಸೊ ಅಲ್ಲಿ ನಿಮಗೆ ಗೊತ್ತಿದೆ ಆ ಗ್ರೂಪ್ನ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಗ್ರೂಪ್ನ ಫಸ್ಟ್ ಎಲಿಮೆಂಟೇ ಲಿಥಿಯಂ ಅಲ್ಲಿಗೆ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಅಂದಮೇಲೆ ಅಟಾಮಿಕ್ ಆ್ಯಂಡ್ ಅಯಾನಿಕ್ ಸೈಜ್ ಸೊ ಫಸ್ಟ್ ಎಲಿಮೆಂಟ್ ಆಗಿರೋಂಥ ಲಿಥಿಯಂಗೆ ಸ್ಮಾಲ್ ಅಟಾಮಿಕ್ ಸೈಜ್ ಇರುತ್ತೆ ಇವನ್ ಅಯಾನಿಕ್ ಸೈಜು ಸ್ಮಾಲ್ ಇರುತ್ತೆ ಆ್ಯಂಡ್ ಹೈ ಪೊಲರೈಸಿಂಗ್ ಪವರ್ ದಟ್ ಈಸ್ ಚಾರ್ಜ್ ಟು ರೇಡಿಯಸ್ ರೇಷಿಯೋ. As a result, there is an increased covalent character of lithium compounds which is responsible for their solubility in organic solvents. So, ಒಂದು size, atomic size ಅಥವಾ ionic size ನಿಮಗೆ small ಇದೆ. ಇನ್ನೊಂದು due to its high polarizing power, small size ಇರೋದ್ರಿಂದ high charge to radius ratio ಇರುತ್ತೆ. ಹಾಗಾಗಿ ಪೊಲರೈಸಿಂಗ್ ಪವರ್ ಹೈ ಇರುತ್ತೆ. ಸೊ ಪೊಲರೈಸಿಂಗ್ ಪವರ್ ಹೈ ಇರೋದ್ರಿಂದ ಅದಕ್ಕೆ ಅಯಾನಿಕ್ ನೇಚರ್ ಇಂತನೂ ಕೋವಲೆಂಟ್ ಕ್ಯಾರೆಕ್ಟರ್ನ ನಾವು ನೋಡ್ಬೋದು ಫಾರ್ ಲಿಥಿಯಂ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಸೊ ಯಾವ ಪ್ರಾಪರ್ಟೀಸ್ ಡಿಫ್ರೆಂಟ್ ಇದೆ ವೆನ್ ಕಂಪೇರ್ಡ್ ಟು ದೇರ್ ಗ್ರೂಪ್ ಮೆಂಬರ್ಸ್ ಅದರ್ ಮೆಂಬರ್ಸ್ ಅಂತ ನೋಡಿದಾಗ ಲಿಥಿಯಂಗೂ ಅದರ್ ಆಲ್ಕಲಿ ಮೆಟಲ್ಸ್ಗೂ ಇರೋಂಥ ಡಿಫ್ರೆನ್ಸ್ ಏನೇನು? Lithium is much harder. Its melting point and boiling point are higher than the other alkali metals. ಬೇರೆ ಆಲ್ಕಲಿ ಮೆಟಲ್ಸ್ ಸೋಡಿಯಂ ಪೊಟ್ಯಾಷಿಯಂ ಎಲ್ಲ ನೋಡಿದ್ರೆ ಸಾಫ್ಟ್ ಮೆಟಲ್ಸ್ ಅಂತೀವಿ. ಯು ಕ್ಯಾನ್ ಕಟ್ ವಿತ್ ದ ಹೆಲ್ಪ್ ಆಫ್ ನೈಫ್ ಈ ಮೆಟಲ್ಸ್ನ ಇವನ್ ವಿತ್ ದ ನೈಫ್ ಇಂದ ನಾವು ಕಟ್ ಮಾಡ್ಬೋದು ಅಷ್ಟು ಸಾಫ್ಟ್ ಇರುತ್ತೆ ಅಂತ. ಬಟ್ ಲಿಥಿಯಂ ಹಾರ್ಡರ್ ಇರುತ್ತೆ ಅಂತ ಹೇಳ್ತೀವಿ. ಮತ್ತೆ ಅಲ್ಲಿ ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಹಾರ್ಡರ್ ಇರೋದ್ರಿಂದ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಲಿಥಿಯಂ ಈಸ್ ಹೈಯರ್ ವೆನ್ ಕಂಪೇರ್ಡ್ ಟು ಅದರ್ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ಬೋದು. Then lithium is least reactive but the strongest reducing agent among all the alkali metals due to its small atomic size, high polarizing power. So allenagide least reactive, less reactive but strongest reducing agent. It can reduces the other but itself undergoing oxidation ಅಂದರೆ ಬೇರೆದನ್ನ ಗೇನ್ ಆಫ್ ಎಲೆಕ್ಟ್ರಾನ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ ರೆಡ್ಯೂಸಿಂಗ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಆನ್ ಕಂಬಷನ್ ಇನ್ ಏರ್ ಇಟ್ ಫಾರ್ಮ್ಸ್ ಮೇನ್ಲಿ ಮೊನೋಕ್ಸೈಡ್. ಸೊ ನಮಗೆ ಯೂಶಲಿ ನಾವು ಆಕ್ಸೈಡ್ಸ್ ಫಾರ್ಮೇಷನ್ ನೋಡಿದ್ದೀವಿ. ಲಿಥಿಯಂ ಏನಿದೆ ಅದು ಮೊನೋಕ್ಸೈಡ್ ಮಾತ್ರ ಫಾರ್ಮೇಷನ್ ಮಾಡುತ್ತೆ. ಹಾಗಾಗಿ ಲಿಥಿಯಂನ ನಾವು ಏರಿಗೆ ಎಕ್ಸ್ಪೋಸ್ ಮಾಡಿದಾಗ ಇಟ್ ಕ್ಯಾನ್ ಫಾರ್ಮ್ ಓನ್ಲಿ ಮೊನೋಕ್ಸೈಡ್ ಅಂತ ಹೇಳ್ಬೋದು. ಮತ್ತೆ ಅಲ್ಲಿ ನಿಮ್ಗೆ ಅಟ್ಮಾಸ್ಫಿಯರ್ ಅಂತ ಅಂದಾಗ ನೈಟ್ರೋಜನ್ ಇದ್ದೇ ಇರುತ್ತೆ. ನೈಟ್ರೋಜನ್ ಜೊತೆ ಕಂಬೈಂಡ್ ಆದಾಗ ನೈಟ್ರೈಡ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಲಿಥಿಯಂ ನೈಟ್ರೈಡ್ Li3n. ಬಟ್ ಅದರ್ ಆಲ್ಕಲಿ ಮೆಟಲ್ಸ್ ಈ ರೀತಿ ನೈಟ್ರೈಡ್ ಫಾರ್ಮೇಷನ್ ಮಾಡಲ್ಲ. ಇದು ಒಂದು ಅನಾಮಲಸ್ ಬಿಹೇವಿಯರ್ ಅಂತ ಹೇಳ್ಬೋದು. Then lithium chloride is deliquescent and crystallizes as a hydrate. ಡೆಲಿಕ್ವಸೆಂಟ್ ಅಂತ ಅಂದಾಗ ಮಾಯ್ಶ್ಚರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಅಂಥ ಪ್ರಾಪರ್ಟಿ ಇರುತ್ತೆ ಈ ಲಿಥಿಯಂ ಕ್ಲೋರೈಡ್ಗೆ. ಹಾಗಾಗಿ ಮಾಯ್ಶ್ಚರ್ನ ಅಬ್ಸಾರ್ಬ್ ಮಾಡಿಕೊಂಡು ಲಿಥಿಯಂ ಹೈಡ್ರೇಟೆಡ್ ಸಾಲ್ಟ್ಸ್ ಆಫ್ ಲಿಥಿಯಂ ಆಗಿ ಇದು ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ಡೆಲಿಕ್ವಸೆಂಟ್ ನೇಚರ್ ಇರುತ್ತೆ. ದಟ್ ಈಸ್ ಅಬ್ಸಾರ್ಪ್ಷನ್ ಆಫ್ ಮಾಯ್ಶ್ಚರ್ನ ಎಬಿಲಿಟಿ ಇರುತ್ತೆ ಲಿಥಿಯಂ ಕ್ಲೋರೈಡ್ಗೆ. ಹಾಗಾಗಿ ಇಟ್ ಈಸ್ ದ ಡೆಲಿಕ್ವಸೆಂಟ್ ಆ್ಯಂಡ್ ಕ್ರಿಸ್ಟಲೈಸಸ್. ಹೇಗೆ ಕ್ರಿಸ್ಟಲೈಸ್ ಆಗುತ್ತೆ ಅಂದರೆ ಹೈಡ್ರೇಟ್ ಫಾರ್ಮೇಷನ್ ಅಲ್ಲಿ ಕ್ರಿಸ್ಟಲೈಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ LiCl H2O. ಸೊ ಅಲ್ಲಿ ನಿಮಗೆ 2H2O ಮಾಲಿಕ್ಯೂಲ್ಸ್ in crystals of lithium chloride are always ಇರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ they crystallizes in the form of hydrate. Whereas other alkali metal chlorides do not form hydrates. ಅದೇ ನೀವು ಸೋಡಿಯಂ ಕ್ಲೋರೈಡ್ ತಗೊಳ್ಳಿ ಅಥವಾ ಪೊಟ್ಯಾಷಿಯಂ ಕ್ಲೋರೈಡ್ ತಗೊಳ್ಳಿ ಈ ರೀತಿ ಹೈಡ್ರೇಟ್ಸ್ನ ಫಾರ್ಮಲ್ಲಿ ಕ್ರಿಸ್ಟಲೈಸ್ ಆಗಲ್ಲ. ಬಟ್ ಲಿಥಿಯಂ ಮಾತ್ರ ನಿಮಗೆ ಹೈಡ್ರೇಟ್ ಫಾರ್ಮೇಷನ್ ಅಲ್ಲಿ ಸೊ ಅಲ್ಲಿ ನಿಮಗೆ ಇದಾಗತ್ತೆ ಅಂತ ಹೇಳ್ಬೋದು. ಹೈಡ್ರೇಟ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು.
Next, lithium hydrogen carbonate is not obtained in the solid form while all other elements form solid hydrogen carbonates. General characteristics ಹೇಳ್ಬೇಕಾದ್ರೆ ಹೇಳಿದ್ದೆ. So lithium bicarbonate, that is lithium hydrogen carbonate ಒಂದು ನಿಮಗೆ solid form ಅಲ್ಲಿ formation ಆಗಲ್ಲ. It is highly thermally unstable ಅಂತ. So ಹಾಗಾಗಿ ನಿಮಗೆ ಇದು ಒಂದು anomalous behavior ಅಂತ ಹೇಳ್ಬೋದು. But other alkali metals can form in hydrogen carbonate, stable hydrogen carbonates in solid form, but lithium doesn't form a lithium hydrogen carbonate in solid form. Next, lithium, unlike other alkali metals, forms no ethanoid on reaction with ethane. So CH triple bond CH ethane ಜೊತೆ react ಆದಾಗ so ಅಲ್ಲಿ ನಿಮಗೆ ethanoid ಅನ್ನೋ ಕಾಂಪೌಂಡ್ ಫಾರ್ಮೇಷನ್ ಮಾಡಲ್ಲ ಲಿಥಿಯಂ. ಬಟ್ ಸೋಡಿಯಂ ಆಗಲ್ಲ. ಈಥಾನ್ ಜೊತೆ ರಿಯಾಕ್ಷನ್ ಆದಾಗ ಸೋಡಿಯಂ ಇಥನಾಯ್ಡ್ ಅನ್ನೋಂಥ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ಬಟ್ ಲಿಥಿಯಂ ನಿಮಗೆ ಎಥನಾಯ್ಡ್ ಕಾಂಪೌಂಡ್ಸ್ ನ ಫಾರ್ಮೇಷನ್ ಮಾಡಲ್ಲ. ದೆನ್ ಲಿಥಿಯಂ ನೈಟ್ರೇಟ್ when heated gives lithium oxide, whereas other alkali metal nitrates decompose to give corresponding nitrite. ಲಿಥಿಯಂ ನೈಟ್ರೇಟ್ ಒಂದು ಸೊ LiNO3 ಏನಿದೆ ಅದು ನಿಮಗೆ ಹೀಟ್ ಮಾಡಿದಾಗ Li2O ಅನ್ನೋಂಥ ಲಿಥಿಯಂ ಆಕ್ಸೈಡ್ ಮಾತ್ರ ಕೊಡುತ್ತೆ. ಬಟ್ ಅದರ್ ಆಲ್ಕಲಿ ಮೆಟಲ್ ನ ನೈಟ್ರೇಟ್ಸ್ ಡಿಕಂಪೋಸ್ ಆದಾಗ ನಿಮಗೆ ನೈಟ್ರೈಡ್ ಅಲ್ಲಿ ನಿಮಗೆ NaNO2 ಈ ರೀತಿ ನಿಮಗೆ ಫಾರ್ಮೇಷನ್ ಮಾಡುತ್ತೆ. ಬಟ್ LiNO2 ಅನ್ನೋಂಥ ಕಾಂಪೌಂಡ್ ಫಾರ್ಮೇಷನ್ ಆಗಲ್ಲ. ಇನ್ಸ್ಪೈಟ್ ಆಫ್ ದಟ್ Li2O ಅನ್ನೋಂಥ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ಸೊ ಹಾಗಾಗಿ ಅನಾಮಲ್ಸ್ ಬಿಹೇವಿಯರ್ ಅಂತ ಹೇಳ್ಬೋದು. Then lithium fluoride and lithium monoxide are comparatively much less soluble in water than corresponding compounds of other alkali metals like sodium fluoride, sodium oxide ಈ ರೀತಿ ತಾವು ತಗೊಂಡಾಗ ಆಲ್ಕಲಿ ಮೆಟಲ್ಸ್ ಬೇರೆ ಆಲ್ಕಲಿ ಮೆಟಲ್ಸ್ ನ ಫ್ಲೋರೈಡ್ಸ್ ಮತ್ತೆ ಆಕ್ಸೈಡ್ಸ್ ಅಂತ ತಗೊಂಡಾಗ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಬಟ್ ಲಿಥಿಯಂ ಫ್ಲೋರೈಡ್ ಮತ್ತೆ ಲಿಥಿಯಂ ಆಕ್ಸೈಡ್ ದೇ ಆರ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಲಿಥಿಯಂ ಅಂಡ್ ಅದರ್ ಆಲ್ಕಲಿ ಮೆಟಲ್ಸ್. ಈ ಡಿಫ್ರೆನ್ಸ್ ಇರೋದ್ರಿಂದನೇ ಲಿಥಿಯಂ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಏನೇನ್ ಸಿಮಿಲಾರಿಟೀಸ್ ಇದೆ ಲಿಥಿಯಂಗೂ ಮೆಗ್ನೀಷಿಯಂಗೂ ಅಂತ ನೋಡೋದಾದ್ರೆ, ಯಾಕೆ ಸಿಮಿಲಾರಿಟೀಸ್ ಇಲ್ಲಿ ನೋಡ್ತೀವಿ ಅಂತ ಅಂದಾಗ ಬಿಕಾಸ್ ಲಿಥಿಯಂ ಶೋಸ್ ಡಯಾಗನಲ್ ರಿಲೇಶನ್ಶಿಪ್ ವಿತ್ ಮೆಗ್ನೀಷಿಯಂ. ಲಿಥಿಯಂ ಸೊ ಫಸ್ಟ್ ಗ್ರೂಪ್ ನ ಫಸ್ಟ್ ಎಲಿಮೆಂಟ್ ಆದ್ರೆ ಸೆಕೆಂಡ್ ಗ್ರೂಪ್ ನ ಸೆಕೆಂಡ್ ಎಲಿಮೆಂಟೇ ಮೆಗ್ನೀಷಿಯಂ ಡಯಾಗನಲಿ ಕನೆಕ್ಟ್ ಆಗಿದೆ. ಹಾಗಾಗಿ ಡಯಾಗನಲಿ ರಿಲೇಟೆಡ್ ಎಲಿಮೆಂಟ್ಸ್ ಅಂತ ಅಂದಾಗ ಲಿಥಿಯಂ ಮೆಗ್ನೀಷಿಯಂ ಇರುತ್ತೆ. ಅಲ್ಲಿ ಡಯಾಗನಲಿ ರಿಲೇಟೆಡ್ ಎಲಿಮೆಂಟ್ಸ್ ಅಂತ ಆದ್ಮೇಲೆ ಅಲ್ಲಿ ಪ್ರಾಪರ್ಟೀಸ್ ವೈಸ್ ಏನಿರಬೇಕು, ಸಿಮಿಲಾರಿಟೀಸ್ ಇರಬೇಕು. ಸೊ ಯಾವ ಯಾವ ಪ್ರಾಪರ್ಟೀಸ್ ಸಿಮಿಲಾರಿಟೀಸ್ ಇದೆ ಬಿಟ್ವೀನ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಅನ್ನೋದನ್ನ ಈಗ ನೋಡೋಣ. ಸೊ ಪಾಯಿಂಟ್ಸ್ ಆಫ್ ಸಿಮಿಲಾರಿಟೀಸ್ ಬಿಟ್ವೀನ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ. The similarity between lithium and magnesium is particularly striking and arises because of their similar sizes. So first point ನಮಗೆ similarities ಅಂತ ಬಂದಿದ ತಕ್ಷಣನೇ ಏನು ನಮಗೆ ಪಾಯಿಂಟ್ ಬರುತ್ತೆ ಅಂತ ಅಂದ್ರೆ ಎರಡು ಲಿಥಿಯಂ ಮತ್ತೆ ಮೆಗ್ನೀಷಿಯಂಗೆ ಆಲ್ಮೋಸ್ಟ್ ಸಿಮಿಲರ್ ಸೈಜ್ ಇದೆ. ಅಟಾಮಿಕ್ ರೇಡಿಯೈ ಆಗಿರ್ಬೋದು, ಅಯಾನಿಕ್ ಸೈಜಸ್ ಆಗಿರ್ಬೋದು ಆಲ್ಮೋಸ್ಟ್ ಸೇಮ್ ಇರೋದ್ರಿಂದಾನೇ ನಿಮಗೆ ಸೊ ಅಲ್ಲಿ ಪ್ರಾಪರ್ಟೀಸ್ ಬೈ ಸಿಮಿಲಾರಿಟೀಸ್ ನೋಡ್ತೀವಿ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಅಟಾಮಿಕ್ ರೇಡಿಯೈ ಆಫ್ ಲಿಥಿಯಂ ನೋಡೋದಾದ್ರೆ 152 ಪಿಕೋಮೀಟರ್ ಇದೆ, whereas ಮೆಗ್ನೀಷಿಯಂ 160 ಪಿಕೋಮೀಟರ್ ಇದೆ. ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳ್ಬೋದು 150 to 160 ಪಿಕೋಮೀಟರ್. ಅದೇ ರೀತಿ ಅಯಾನಿಕ್ ರೇಡಿಯೈ ಲಿಥಿಯಂ at its +1 ಆಕ್ಸಿಡೇಷನ್ ಸ್ಟೇಟ್ 76 ಪಿಕೋಮೀಟರ್ ಇದ್ರೆ ಮೆಗ್ನೀಷಿಯಂ at its +2 ಆಕ್ಸಿಡೇಷನ್ ಸ್ಟೇಟ್ 72 ಪಿಕೋಮೀಟರ್. ಅಲ್ಲಿಗೆ ಅಯಾನಿಕ್ ರೇಡಿಯೈನು ಏನಿದೆ ಸಿಮಿಲರ್ ಇದೆ. Due to its similar atomic and ionic sizes, it shows similarities in properties. ಯಾವುದು ಲಿಥಿಯಂ ಮತ್ತೆ ಮೆಗ್ನೀಷಿಯಂ ಹಾಗಾಗಿ ಡಯಾಗನಲ್ ರಿಲೇಟೆಡ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅಲ್ಲಿಗೆ ಇನ್ನೂ ಏನೇನು ನಿಮಗೆ ಪ್ರಾಪರ್ಟೀಸ್ ಇದೆ, ಸಿಮಿಲಾರಿಟೀಸ್ ಇದೆ ಅಂದ್ರೆ both lithium and magnesium are harder and lighter than other elements in the respective groups. ಈಗ ತಾನೇ ಅನಾಮಲಸ್ ಬಿಹೇವಿಯರ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ ಲಿಥಿಯಂ ಹಾರ್ಡರ್ ಎಲಿಮೆಂಟ್ ಅಂತ. ಲೈಕ್ ವೈಸ್ ಮೆಗ್ನೀಷಿಯಂನು ಅಷ್ಟೇ ನಿಮಗೆ ಹಾರ್ಡರ್ ಎಲಿಮೆಂಟ್ಸ್, ಸೊ ಹಾರ್ಡರ್ ಮೆಟಲ್ಸ್ ಅಂತ ಹೇಳ್ಬೋದು. ಬೋತ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಇಸ್ ಅ ಹಾರ್ಡರ್ ಎಲಿಮೆಂಟ್ಸ್ ಅಂಡ್ ಲೈಟರ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು ವೆನ್ ಕಂಪೇರ್ಡ್ ಟು ದೇರ್ ರೆಸ್ಪೆಕ್ಟಿವ್ ಗ್ರೂಪ್ಸ್. ಲಿಥಿಯಂ ಅಂಡ್ ಮೆಗ್ನೀಷಿಯಂ ರಿಯಾಕ್ಟ್ ಸ್ಲೋಲಿ ವಿತ್ ವಾಟರ್. Their oxides and hydroxides are much less soluble and their hydroxide decompose on heating.
ಸೊ ನೋಡಿದ್ರೆ ನಮಗೆ ಸೈಜ್ ಬೈ ಲಿಥಿಯಂ ಸ್ಮಾಲೆಸ್ಟ್ ಇರೋದ್ರಿಂದ ಸೊ ಅಲ್ಲಿ ನಿಮಗೆ ವಿಗರಸ್ಲಿ ರಿಯಾಕ್ಟ್ ಆಗಬೇಕಿತ್ತು. ಈವನ್ ದೋ ಇಟ್ ಪೊಸೆಸ್ ನೆಗೆಟಿವ್ ಇನೋಟ್ ವ್ಯಾಲ್ಯೂ ಇದ್ರೂ ಸಹ ಅಲ್ಲಿ ನಿಮಗೆ ಇಟ್ ಸ್ಲೋಲಿ ರಿಯಾಕ್ಟ್ಸ್ ವಿತ್ ವಾಟರ್. ಲಿಥಿಯಂ ಮತ್ತೆ ಮೆಗ್ನೀಷಿಯಂ ಇಟ್ ರಿಯಾಕ್ಟ್ ಸ್ಲೋಲಿ ವಿತ್ ವಾಟರ್ ಅಂಡ್ ಆಕ್ಸೈಡ್ಸ್ ಮತ್ತೆ ಹೈಡ್ರಾಕ್ಸೈಡ್ಸ್ ಏನಿದೆ ಅದು ನಿಮಗೆ ವಾಟರ್ ಅಲ್ಲಿ ಸಾಲ್ಯುಬಲ್, ಬೇಗ ಸಾಲ್ಯುಬಲ್ ಆಗಲ್ಲ, ದೇ ಆರ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ಬೋದು. ಅಂಡ್ ಈವನ್ ಹೈಡ್ರಾಕ್ಸೈಡ್ಸ್ ಏನಿದೆ ಡಿಕಂಪೋಸ್ ಆನ್ ಹೀಟಿಂಗ್, ಸೊ ಅಲ್ಲಿಗೆ ಥರ್ಮಲಿ ಅನ್ಸ್ಟೇಬಲ್ ಅಂತ ಹೇಳ್ಬೋದು. ಯಾವ್ದನ್ನ ಹೈಡ್ರಾಕ್ಸೈಡ್, ಲಿಥಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಹೀಟ್ ಮಾಡ್ತಾ ಇದ್ದಂಗೆ ಅದೇನಾಗುತ್ತೆ ಡಿಕಂಪೋಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬೋತ್ ಫಾರ್ಮ್ ಎ ನೈಟ್ರೈಡ್ Li3n and Mg3n2 by direct combination with nitrogen. ಹೇಳದ್ನಲ್ಲ ಲಿಥಿಯಂ ಆಕ್ಸೈಡ್ ಲಿಥಿಯಂನ ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದಂಗೆ ಲಿಥಿಯಂ ಮೊನಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಲೈಕ್ ವೈಸ್ ನೈಟ್ರೋಜನ್ ಜೊತೆ ಕಂಬೈಂಡ್ ಆದಾಗ ಲಿಥಿಯಂ ನೈಟ್ರೈಡ್ ಫಾರ್ಮೇಶನ್ ಆಗುತ್ತೆ ಅಂದಿದೆ. ಸೊ ಅದೇ ರೀತಿ ಇವನ್ ಮೆಗ್ನೀಷಿಯಮು ಅಷ್ಟೇ, ಲಿಥಿಯಂ ಮತ್ತೆ ಮೆಗ್ನೀಷಿಯಂ ಬೋತ್ ನೈಟ್ರೋಜನ್ ಜೊತೆ ಕಂಬೈಂಡ್ ಆಗಿ ಲಿಥಿಯಂ ನೈಟ್ರೈಡ್ ಮೆಗ್ನೀಷಿಯಂ ನೈಟ್ರೈಡ್ ಅಂತ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಬೈ ದ ಕಾಂಬಿನೇಷನ್ ವಿತ್ ನೈಟ್ರೋಜನ್. ಸೊ ಹಾಗಾಗಿ ಲಿಥಿಯಂ ಮತ್ತೆ ಮೆಗ್ನೀಷಿಯಂ ಹಾರ್ಡರ್ ಇರುತ್ತೆ, ಲೈಟ್ ಮೆಟೀರಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ದೆನ್ ಎರಡೂ ಸಹ ವಾಟರ್ ಜೊತೆ ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ. ಆಕ್ಸೈಡ್ಸ್ ಮತ್ತೆ ಹೈಡ್ರಾಕ್ಸೈಡ್ಸ್ ಎರಡೂ ಎಲಿಮೆಂಟ್ಸ್ ಇದ್ದು ನಿಮಗೆ ದೇ ಆರ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್. ಮತ್ತೆ ಹೈಡ್ರಾಕ್ಸೈಡ್ಸ್ ಏನಾಗಿದೆ ಇಲ್ಲಿ ಥರ್ಮಲಿ ಅನ್ಸ್ಟೇಬಲ್ ಅಂತ ಹೇಳ್ಬೋದು, ಯಾಕಂದ್ರೆ ಆನ್ ಹೀಟಿಂಗ್ ಇಟ್ ಡಿಕಾಂಪೋಸಸ್ ಅಂತ ಹೇಳ್ಬೋದು. ಮತ್ತೆ ಎರಡೂ ಎಲಿಮೆಂಟ್ಸ್ ನೈಟ್ರೋಜನ್ ಜೊತೆ ಡೈರೆಕ್ಟ್ ಆಗಿ ಕಂಬೈಂಡ್ ಆಗಿ ರೆಸ್ಪೆಕ್ಟಿವ್ ನೈಟ್ರೈಡ್ ಫಾರ್ಮೇಶನ್ ಮಾಡುತ್ತೆ. ಇನ್ನು ಆಕ್ಸೈಡ್ಸ್ ಅಂತ ಬಂದ್ರೆ ಲಿಥಿಯಂ ಮೊನಾಕ್ಸೈಡ್ ಅಂಡ್ ಮೆಗ್ನೀಷಿಯಂ ಮೊನಾಕ್ಸೈಡ್ ಡು ನಾಟ್ ಕಂಬೈನ್ ವಿತ್ ಎಕ್ಸಸ್ ಆಕ್ಸಿಜನ್ ಟು ಗಿವ್ ಎನಿ ಸೂಪರ್ ಆಕ್ಸೈಡ್ಸ್. ಲಿಥಿಯಂ ನಾನು ಹೇಳಿದೆ ಸೊ ಮೊನೋಆಕ್ಸೈಡ್ ಮಾತ್ರ ಫಾರ್ಮೇಶನ್ ಮಾಡುತ್ತೆ ಅಂತ. ಲೈಕ್ ವೈಸ್ ಮೆಗ್ನೀಷಿಯಮು ಅಷ್ಟೇ, ಇಟ್ ಕ್ಯಾನ್ ಫಾರ್ಮ್ ಓನ್ಲಿ ಮೊನೋಆಕ್ಸೈಡ್. ಸೊ ಎಕ್ಸಸ್ ಆಫ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಸೂಪರ್ ಆಕ್ಸೈಡ್ಸ್ ಅನ್ನೋಂಥದ್ದು ಫಾರ್ಮೇಶನ್ ಮಾಡಲ್ಲ ಎರಡೂ ಎಲಿಮೆಂಟ್ಸು. ಸೊ ಹಾಗಾಗಿ ಇದು ಒಂದು ಸಿಮಿಲಾರಿಟೀಸ್ ಅಂತ ಹೇಳ್ಬೋದು. Then the carbonates of lithium and magnesium decompose easily on heating to form the oxides and carbon dioxide. Even in lithium carbonate, magnesium carbonate ಇದು ಅಷ್ಟೇ ಥರ್ಮಲಿ ಅನ್ಸ್ಟೇಬಲ್, ಅಂದ್ರೆ ಸ್ವಲ್ಪ ಹೀಟ್ ಮಾಡ್ತಾ ಇದ್ದಂಗೆನೆ ಈ ಲಿಥಿಯಂ ಕಾರ್ಬೋನೇಟ್ ಮೆಗ್ನೀಷಿಯಂ ಕಾರ್ಬೋನೇಟ್ ಏನಾಗುತ್ತೆ ಡಿಕಂಪೋಸ್ ಆಗುತ್ತೆ. ಲಿಥಿಯಂ ಆಕ್ಸೈಡ್ ಪ್ಲಸ್ CO2 ಗ್ಯಾಸ್, ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ CO2 ಗ್ಯಾಸ್, ಈ ರೀತಿ ಡಿಕಂಪೋಸೇಷನ್ ಆಗುತ್ತೆ. ಸೊ ಹಾಗಾಗಿ ಸಾಲಿಡ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಆರ್ ನಾಟ್ ಫಾರ್ಮ್ ಬೈ ಲಿಥಿಯಂ ಅಂಡ್ ಮೆಗ್ನೀಷಿಯಂ. ಆಲ್ರೆಡಿ ನಮಗೆ ಗೊತ್ತಿದೆ ಲಿಥಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸಾಲಿಡ್ ಫಾರ್ಮಲ್ ಫಾರ್ಮೇಶನ್ ಮಾಡಲ್ಲ ಅಂತ, ಸೊ ಹೈಲಿ ಅನ್ಸ್ಟೇಬಲ್ ಅಂತ. ಈವನ್ ಮೆಗ್ನೀಷಿಯಮು ಅಷ್ಟೇ, ನಿಮಗೆ ಮೆಗ್ನೀಷಿಯಂ ಹೈಡ್ರೋಜನ್ ಕಾರ್ಬೋನೇಟ್ಸ್ ನಾಟ್ ಫಾರ್ಮ್ಡ್ ಇನ್ ಸಾಲಿಡ್ ಸ್ಟೇಟ್ ಅಂತ ಹೇಳ್ಬೋದು. Then both lithium chloride and magnesium chloride are soluble in ethanol. So ಅಲ್ಲಿ ಹೇಳಿದ less soluble in water, ಯಾಕಂದ್ರೆ ಕೋವಲೆಂಟ್ ನೇಚರ್ ಇರುತ್ತೆ ಅಂತ. ಅದೇ ರೀತಿ ಲಿಥಿಯಂ ಕ್ಲೋರೈಡ್ ಮತ್ತೆ ಮೆಗ್ನೀಷಿಯಂ ಕ್ಲೋರೈಡ್ ಎರಡೂ ಸಹ ಎಥನಾಲ್ ಈಥಾಲ್ ಆಲ್ಕೋಹಾಲ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಮತ್ತೆ ಲಿಥಿಯಂ ಕ್ಲೋರೈಡ್ ಡೆಲಿಕ್ವಸೆಂಟ್ ನೇಚರ್ ಇರುತ್ತೆ ಅನ್ನಲ್ಲ, ಅಂದ್ರೆ ಮಾಯ್ಚರ್ ಅಬ್ಸಾರ್ಬಿಂಗ್ ನೇಚರ್ ಇರುತ್ತೆ ಅಂತ. ಇವ ಲೈಕ್ ವೈಸ್ ಮೆಗ್ನೀಷಿಯಂ ಕ್ಲೋರೈಡ್ ಅಷ್ಟೇ, ದೇ ಆರ್ ಡೆಲಿಕ್ವಸೆಂಟ್ ಇನ್ ನೇಚರ್. ಹೇಗೆ ಅನ್ನೋದು ನೋಡಿ. ಸೊ ಬೋತ್ lithium chloride and magnesium chloride are deliquescent and crystallizes from aqueous solution. So aqueous solution ಇಂದ crystallize ಆಗುತ್ತೆ in the form of hydrides. ಲಿಥಿಯಂ ಆದ್ರೆ LiCl2H2O, 2 molecules of water crystallize out ಆಗುತ್ತೆ. ಮೆಗ್ನೀಷಿಯಂ ಅಲ್ಲಿ MgCl2 8H2O, ಮೆಗ್ನೀಷಿಯಂ ಕ್ಲೋರೈಡ್ ಅಲ್ಲಿ 8 molecules of water crystallize out ಆಗುತ್ತೆ. ಸೊ ಹಾಗಾಗಿ ಎರಡೂ ಎಲಿಮೆಂಟ್ಸ್ ನಿಮಗೆ ರೆಸ್ಪೆಕ್ಟಿವ್ ಕ್ಲೋರೈಡ್ಸ್ ಅಲ್ಲಿ ದೇ ಆರ್ ಡೆಲಿಕ್ವಸೆಂಟ್ ಇನ್ ನೇಚರ್ ಅಂತ ಹೇಳ್ಬೋದು, ಹೈಡ್ರೇಟ್ ಫಾರ್ಮೇಶನ್ ಮಾಡುತ್ತೆ. ಸೊ ದೀಸ್ ಆರ್ ದ ಸಿಮಿಲಾರಿಟೀಸ್ ಬಿಟ್ವೀನ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ. ಸೊ ಈ ರೀತಿ ನಿಮಗೆ ಲಿಥಿಯಂ ಮತ್ತೆ ಮೆಗ್ನೀಷಿಯಂಗೆ ಏನಿದೆ ಸಿಮಿಲಾರಿಟೀಸ್ ಇದೆ, ಬಿಕಾಸ್ ಇಟ್ ಶೋಸ್ ಡಯಾಗನಲ್ ರಿಲೇಶನ್ಶಿಪ್ ನ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಡಯಾಗನಲ್ ರಿಲೇಶನ್ಶಿಪ್ between lithium and magnesium, lithium resembles magnesium mainly due to similarities in sizes and their atoms and ions. ಗೊತ್ತಾಗಿದೆ the main points of similarities ಏನೇನು ಅಂತಂದ್ರೆ ಇಲ್ಲಿ ಆಕ್ಚುಲಿ ಅಲ್ಯೂಮಿನಿಯಂ ಅಲ್ಲ ಮೆಗ್ನೀಷಿಯಂ ಅವೆ. both are quite hard, ಹೇಳನಲ್ಲ ಹಾರ್ಡ್ ಇದೆ. ಮತ್ತೆ both lithium hydroxide and magnesium hydroxide are weak bases. ಮತ್ತೆ they are thermally unstable ಅಂತ ಹೇಳಿದೆ. Carbonates of both on heating decompose to produce oxides and carbon dioxide. Even ಇದು ಅಷ್ಟೇ, ಕಾರ್ಬೋನೇಟ್ಸ್ thermally unstable ಅಂತ ಹೇಳಿದೆ.
both react with nitrogen to give ionic nitrate Li3n. ಸೊ ಅದೇ ರೀತಿ Mg3n2 ಈ ರೀತಿ ನಿಮಗೆ ನೈಟ್ರೇಟ್ ಫಾರ್ಮೇಷನ್ ಮಾಡುತ್ತೆ. ನೈಟ್ರೇಟ್ಸ್ ಆಫ್ ಬೋತ್ ಡಿಕಂಪೋಸ್ ಆನ್ ಹೀಟಿಂಗ್ ಟು ಗಿವ್ ಆಕ್ಸೈಡ್ಸ್. ಸೊ ಎರಡೂ ನೈಟ್ರೇಟ್ಸ್ ಅಲ್ಲಿ ನಿಮಗೆ ಹೀಟ್ ಮಾಡ್ತಾ ಇದ್ದಾಗನೆ ರೆಸ್ಪೆಕ್ಟಿವ್ ಆಕ್ಸೈಡ್ಸ್ ಫಾರ್ಮೇಷನ್ ಮಾಡುತ್ತೆ ಹೊರತು ನೈಟ್ರೈಟ್ಸ್ ಫಾರ್ಮೇಷನ್ ಮಾಡಲ್ಲ. ಬೋತ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಡು ನಾಟ್ ಫಾರ್ಮ್ ಸಾಲಿಡ್ ಬೈಕಾರ್ಬೊನೇಟ್ಸ್ ಹೇಳಿದ್ನಲ್ಲ. ಸೊ ಲಿಥಿಯಂ ಹೈಡ್ರೋಜನ್ ಕಾರ್ಬೊನೇಟ್, ಮೆಗ್ನೀಷಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಈ ರೀತಿ ಸಾಲಿಡ್ ಫಾರ್ಮ್ ಅಲ್ಲಿ ಎರಡೂ ಎಲಿಮೆಂಟ್ಸ್ ಫಾರ್ಮೇಷನ್ ಮಾಡಲ್ಲ. Because of covalent character, lithium chloride and magnesium chloride they are soluble in ethanol. So ಅಲ್ಲಿ covalent nature ಇರೋದ್ರಿಂದ ಅಲ್ಲಿ ನಿಮಗೆ ನಾರ್ಮಲ್ ಸಾಲ್ವೆಂಟ್ ವಾಟರ್ ಜೊತೆ ರಿಯಾಕ್ಟ್ ಡಿಸಾಲ್ವ್ ಆಗಲ್ಲ. ಇನ್ ಸ್ಪೈಟ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಎಥನಾಲ್ ಅಲ್ಲಿ ಅದು ಡಿಸಾಲ್ವ್ ಆಗುತ್ತೆ. Next, the hydroxides, bicarbonates and fluorides of both lithium and magnesium are sparingly soluble in water. So even hydroxides, bicarbonates, fluorides ಏನಿದೆ ಅದು ಸಹ ವಾಟರ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗ they are sparingly soluble in water ಅಂತ ಹೇಳ್ಬೋದು. ಸೊ ಇಷ್ಟು ನಿಮಗೇನು ಡಿಫರೆನ್ಸ್ ಸಿಮಿಲಾರಿಟೀಸ್ ಬಿಟ್ವೀನ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಆಯ್ತು. ಸೊ ನೆಕ್ಸ್ಟ್ ಅಲ್ಲಿ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಸೋಡಿಯಂ ಬರುತ್ತೆ, ಬಟ್ ಅದು ಸಿಲೆಬಸ್ ಅಲ್ಲಿ ಡಿಡಕ್ಟ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ಕಾನ್ಸೆಪ್ಟ್ ಮೂವ್ ಆಗೋದಾದ್ರೆ ಗ್ರೂಪ್ 2 ಎಲಿಮೆಂಟ್ಸ್ ಏನಂತಾರೆ ಅದನ್ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಅಂತಾರೆ. ಸೊ ಅಲ್ಲಿ ಗ್ರೂಪ್ 2 ಎಸ್ ಬ್ಲಾಕ್ ಅಲ್ಲೇ ಗ್ರೂಪ್ 2 ಎಲಿಮೆಂಟ್ಸ್ ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಅಂತಾರೆ. ಯಾವ ಎಲಿಮೆಂಟ್ಸ್ ಬರುತ್ತೆ? ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ, ರೇಡಿಯಂ. ಇಷ್ಟು ಎಲಿಮೆಂಟ್ಸ್ ನಿಮಗೆ ಗ್ರೂಪ್ 2 ಎಲಿಮೆಂಟ್ಸ್ ದಟ್ ಈಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. Beryllium, magnesium, calcium, strontium, barium, radium. So all these elements comes under a group 2 elements that is alkaline earth metals. Even aduna alkaline earth metals yakantare anta helidde alkaline nature irutte, adra hydroxides ಗೆ ಅಂದ್ರೆ basic nature irutte. Even earth crystals sigadina alkaline earth metals anta antare. They follow alkali metals in the periodic table. These except ಬೆರಿಲಿಯಂ ಆರ್ ನೌನ್ ಆಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಯಾಕೆ ಅಂದ್ರೆ ಬೆರಿಲಿಯಂಗೆ ಅನಾಮಲಸ್ ಬಿಹೇವಿಯರ್ ಇರುತ್ತೆ ವೆನ್ ಕಂಪೇರ್ಡ್ ಟು ದೇರ್ ಗ್ರೂಪ್ ಮೆಂಬರ್ಸ್. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಬೇರೆ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಬೆರಿಲಿಯಂಗೆ ಅನಾಮಲಸ್ ಬಿಹೇವಿಯರ್, ಡಿಫ್ರೆಂಟ್ ಬಿಹೇವಿಯರ್ ಇರೋದ್ರಿಂದ ಅದನ್ನ ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ. ಹಾಗಾಗಿ ಎಕ್ಸೆಪ್ಟ್ ಬೆರಿಲಿಯಂ, ಸೊ ಅಲ್ಲಿ ಉಳಿದಿರೋ ಎಲಿಮೆಂಟ್ಸ್ ದೇ ಆರ್ ನೌನ್ ಆಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. The first element beryllium differs from the rest of the members and shows diagonal relationship to aluminium. So ಬೇರೆ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಬೆರಿಲಿಯಂಗೆ ಡಿಫ್ರೆಂಟ್ ನೇಚರ್ ಇದೆ, ಸೊ ಡಿಫ್ರೆಂಟ್ ಬಿಹೇವಿಯರ್ ಇದೆ, ಮತ್ತೆ ಅದು ಅಲ್ಯೂಮಿನಿಯಂ ಜೊತೆ ಡಯಾಗನಲ್ ರಿಲೇಶನ್ಶಿಪ್ ನ ತೋರಿಸುತ್ತೆ. ಸೊ ಹಾಗಾಗಿ ಗ್ರೂಪ್ 2 ಎಲಿಮೆಂಟ್ಸ್ ನ ಯೂಶಲಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಅಂತಾರೆ. ಇನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬಂದ್ರೆ ಗ್ರೂಪ್ 1 ಎಲಿಮೆಂಟ್ಸ್ ಅಲ್ಲಿ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 ಅಂತ ಹೇಳಿದ್ವಿ. ಬಟ್ ಇನ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಂಡ್ಸ್ ವಿತ್ NS2 ಇಂದ ಎಂಡ್ ಆಗುತ್ತೆ. These elements have 2 electrons in the s orbital of the valence shell. The general electronic configuration may be represented as noble gas. So ಅಲ್ಲಿ ಕಂಪ್ಲೀಟ್ ಆಗಿರೋಂಥ ಇನ್ನರ್ ಶೆಲ್ಲು ನೋಬೆಲ್ ಗ್ಯಾಸ್ ಆಗಿರುತ್ತೆ, ಇನ್ನು ಔಟರ್ ಶೆಲ್ಲು NS2 ಇಂದ ಎಂಡ್ ಆಗುತ್ತೆ. Like alkali metals, the compounds of these elements are also predominantly ionic. ಸೊ ಹೇಗೆ ಆಲ್ಕಲಿ ಮೆಟಲ್ಸು ಅಯಾನಿಕ್ ನೇಚರ್ ಇರುತ್ತೆ ಎಕ್ಸೆಪ್ಟ್ ಲಿಥಿಯಂ ಅಂತ ಹೇಳಿದೆ, ಇಲ್ಲೂ ಅಷ್ಟೇ ನಿಮಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ಗೂ ಸಹ ದೇ ಆರ್ ಅಯಾನಿಕ್ ಇನ್ ನೇಚರ್. ಸೊ ಹಾಗಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳಬೇಕು ಅಂದ್ರೆ ಇನ್ನರ್ ಕಂಪ್ಲೀಟ್ ಆಗಿರೋ ಶೆಲ್ಲು ನೋಬೆಲ್ ಗ್ಯಾಸ್ ಆಗಿರುತ್ತೆ, ಔಟರ್ ಶೆಲ್ ಬಂದು ನಿಮಗೆ NS ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗಿರುತ್ತೆ. ಸೊ ಹಾಗಾಗಿ ಬೆರಿಲಿಯಂ, ಮೆಗ್ನೀಷಿಯಂ 12 ಅಟಾಮಿಕ್ ನಂಬರ್, ಸೊ 1s2 2s2 2p6 ಅಲ್ಲಿಗೆ 10 ಆಯ್ತು. ನೆಕ್ಸ್ಟ್ 3s2 10 ಅನ್ನೋದು ಯಾವ್ದು ಬರುತ್ತೆ? ಸೊ ಅಲ್ಲಿ ಹೀಲಿಯಂ ಆದ್ಮೇಲೆ ನಿಯಾನ್ ನ ನೋಬೆಲ್ ಗ್ಯಾಸ್ ಬರುತ್ತೆ, ನೋಬೆಲ್ ಗ್ಯಾಸ್ ಆಗಿದ್ಮೇಲೆ ನಿಯಾನ್ ಆಗಿದ್ಮೇಲೆ ಕಂಪ್ಲೀಟ್ ಆಗಿದ್ಮೇಲೆ ಸೊ ಅಲ್ಲಿ ನಿಮಗೆ 3s2 ಅನ್ನೋ ಅಂತ ಎಲೆಕ್ಟ್ರಾನ್ಸ್ 3s ಆರ್ಬಿಟಲ್ ಫಿಲ್ ಆಗ್ತಾ ಹೋಗುತ್ತೆ. ಈ ರೀತಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ s ಆರ್ಬಿಟಲ್ 2 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಿ ಫಿಲ್ ಆದ್ರೆ ಇನ್ನರ್ ಶೆಲ್ ಅಲ್ಲಿ ನೋಬೆಲ್ ಗ್ಯಾಸ್ ಎಲಿಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಇಸ್ NS2 ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ಅಟಾಮಿಕ್ ರೇಡಿಯಾ, ಅಯಾನಿಕ್ ರೇಡಿಯಾ ಎಲ್ಲ ಬರುತ್ತೆ.
ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.